ಗುಡ್ ಟೈಲರಿಂಗ್ ಅಂದರೆ ಸ್ಟ್ರೇಟಾಗಿ ಸ್ಟಿಚ್ ಹಾಕೋದು ಅಂದ್ಕೊಂಡಿದ್ದಾರೆ. ನೋ. ಔಟ್ಸೈಡ್ ಕ್ಲೀನ್ ಲುಕ್ ಕಾಣೋದು, ದಟ್ ಈಸ್ ರಿಯಲ್ ಬೊಟಿಕ್ ಫಿನಿಶಿಂಗ್. ಔಟ್ಸೈಡ್ ಕ್ಲೀನ್ ಲುಕ್ ಕಾಣೋದಂದರೆ ಏನು? ಒಂದು ಎಕ್ಸಾಂಪಲ್, ನಾನು ಬ್ಲೌಸ್ ತೊಗೊಂಡಿದ್ದೀನಿ. ನೆಕ್ ಲೈನಲ್ಲಾಗಲಿ, ಶೋಲ್ಡರಲ್ಲಾಗಲಿ, ಅಥವಾ ಪಫ್ ಸ್ಲೀವ್ ಜಾಯಿಂಟಲ್ಲಾದರೂ ಆಗಲಿ ನಿಮ್ಗೆ ಎಲ್ಲೂ ಕೂಡ ಸ್ಟಿಚಸ್ ಕಾಣಿಸ್ಬಾರ್ದು. ಎಲ್ಲ ನೀವು ಇನ್ವಿಸಿಬಲ್ ಸ್ಟಿಚಸ್ ಮಾಡಬೇಕು. ಆವಾಗ ಅದು ಬೊಟಿಕ್ ಫಿನಿಶಿಂಗ್ ಅಂತ ಅನಿಸ್ಕೊಳ್ಳುತ್ತೆ. ಇವಾಗ ನಾವು ನೋಡಿ, ಇಲ್ಲಿ ನಾವು ಸ್ಟಿಚಸ್ ನೋಡ್ಬೋದು. ನೀವು ನೆಕ್ಲೈನಲ್ಲಿ ಯಾವುದೇ ರೀತಿ ನಾವು ಪೈಪಿಂಗ್ ಹಾಕಿದ್ದೀವಿ, ವಿತ್ ಪೈಪಿಂಗ್ಗೆ ನಾವು ಯಾವುದೇ ರೀತಿ ವಿಸಿಬಲ್ ಸ್ಟಿಚಸ್ ಹಾಕಿಲ್ಲ. ಇಲ್ಲಿ ಯಾವುದೂ ನಿಮಗೆ ಬ್ಲೌಸಲ್ಲಿ ವಿಸಿಬಲ್ ಸ್ಟಿಚಸ್ ಕಾಣಲ್ಲ. ಈ ಒಂದು ಶೋಲ್ಡರ್ ಜಾಯಿಂಟ್ ಕೂಡ ಅಷ್ಟೇ, ಶೋಲ್ಡರ್ ನಾವು ಇನ್ವಿಸಿಬಲ್ ಮಾಡಿದ್ದೀವಿ. ಆ್ಯಂಡ್ ಪಫಲ್ಲಿ ನಿಮ್ಗೆ ಇಲ್ಲೂ ಪಫ್ ಇದೆ, ಬಟ್ ಇಲ್ಲಿ ಬೆಲ್ಟ್ ಇದೆ. ವಿತ್ ಬೆಲ್ಟಲ್ಲೂ ಕೂಡ ನಾವೇನು ಮಾಡಿದ್ದೀವಿ, ಇಲ್ಲಿ ಇನ್ವಿಸಿಬಲ್ ಸ್ಟಿಚಸ್ ಮಾಡಿದ್ದೀವಿ. ಅಂದರೆ ಸ್ಟಿಚಸ್ ಒಳಗಡೆ ಹೋಗುತ್ತೆ, ಇಲ್ಲೂ ಕಾಣಿಸಲ್ಲ ನೋಡಿ. ಇಲ್ಲೂ ಕೂಡ ಮೇಲೆಯಿಂದ ಕೂಡ ನಮಗೆ ಯಾವುದೇ ರೀತಿ ಸ್ಟಿಚಸ್ ಕಾಣಲ್ಲ. ಸೊ ಈ ಥರ ಆದಾಗ ನಿಮ್ಗೆ ಏನಾಗುತ್ತೆ, ಬ್ಲೌಸು ತುಂಬ ಕ್ಲೀನ್ ಲುಕ್, ತುಂಬ ಎಕ್ಸ್ಪೆನ್ಸಿವ್ ಲುಕ್ ಕಾಣಿಸುತ್ತೆ. ನಿಮಗೆ ಯೂಸ್ಫುಲ್ ಟಿಪ್ಸ್ ಬೇಕಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ.